Hello students. Today we'll discuss chapter 11 introduction to 3D. This is the introduction part. Okay na. So first of all, 3D means 3D ಅಂದರೆ ಎಲ್ಲಿ ನೀವು ಸ್ಟೂಡೆಂಟ್ ಎಲ್ಲಿ ಕೇಳಿರ್ತೀರ 3D ಅಂತ. ಫಾರ್ ಎಕ್ಸಾಂಪಲ್ ಈಗ 3D ಫಿಲ್ಮ್ ಅಂತ ಬಂದಿರ್ತವೆ. 3D ಅಂತ ನಿಮಗೇನೋ ಒಂದು ಫಿಲ್ಮ್ ಬಂದಾಗ ಸ್ಪೆಕ್ಟ್ ಕೊಡ್ತಾರೆ ನೋಡ್ರಿ. 3D ಅಂದರೆ 3 ಡೈಮೆನ್ಷನಲ್ಲೇ ನಿಮಗೆ ಡಿ ಮೀನ್ಸ್ ಡೈಮೆನ್ಷನಲ್. ಓಕೆನಾ. ಸೊ ಇದು 3 ಡೈಮೆನ್ಷನಲ್ಲಿ ಆ ಫಿಲ್ಮ ನಿಮಗೆ ಕಾಣುತ್ತೆ. ಓಕೆನಾ. ಸೊ ಹಿಯರ್ ಫಸ್ಟ್ ಆಫ್ ಆಲ್ ಬಿಫೋರ್ 3Dಗಿಂತ ಮುಂಚೆ ನಿಮಗೆ 2D ಅಂತ ಬಂದಿರುತ್ತೆ. 2Dಗೆ ಅಂದರೆ ರಿಕ್ವೈರ್ಡ್ 2 axes, x-axis and y-axis. We'll take a point here, for example P. So this is x and y. Okay na. So required 2 axes. One is x-axis and y-axis. Okay na. So this is perpendicular to both are each other. Okay na. So then 3D means we required three axes. Okay na. So this is x and y, this is z. ಎಷ್ಟು ಎಕ್ಸಸ್ ಬೇಕಂದರೆ 3Dಗೆ 3 axes. ಫಾರ್ ಎಕ್ಸಾಂಪಲ್ 4D ಅಂದರೆ 4 axes ಬೇಕು. 5 6D ತನಕನೂ ಬರ್ತವೆ. ಓಕೆನಾ. ಸೊ ನಿಮಗೆ ಈಗ ಬೇಕಾಗಿದ್ದು 3D. ಓಕೆನಾ. ಸೊ ಹಿಯರ್ 3 axes. ಓಕೆನಾ. x axis and y axis and z axis. ಸೊ z axis. ಸೊ ಹಿಯರ್ ಆಲ್ಸೋ so x, y and z are perpendicular to each other, right angle triangle. Here also right angle triangle. So these 3 axes are mutually perpendicular to each other. Understood? For examples, we'll require this point will require 3 axes, x, y and z. X, y and z axis. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನೀವು ರೂಮ್ ಕಾರ್ನರ್ ಅಬ್ಸರ್ವ್ ಮಾಡಿದರೆ ನೋಡಿ ಅದು ಯಾವ ರೀತಿ ಇರುತ್ತೆ ಅಂದರೆ, ಸೊ ನಿಮಗೆ ಅದು 3 axes ಪರ್ಪೆಂಡಿಕ್ಯುಲರ್ ಅಂತಲೇ ಕಾಣುತ್ತೆ ನಿಮಗೆ. ನಿಮ್ಮ ರೂಮು ಕಾರ್ನರ್ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಸೊ ವಿಲ್ ಸಿ. ಓಕೆನಾ. ಸೊ ದೆನ್ ಸೊ ಫಸ್ಟ್ ಪಾಯಿಂಟ್ ಈಸ್ ಸೊ ಇದು 3Dಯಲ್ಲಿ ಇಂಪಾರ್ಟೆಂಟ್ ಏನಂದರೆ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಆಲ್ರೆಡಿ ಯು ನೋ 2 ಪಾಯಿಂಟ್ಸ್ ಇದ್ದಾಗ ಡಿಸ್ಟೆನ್ಸ್ ಫಾರ್ಮುಲಾ. ವಾಟ್ ಈಸ್ ಡಿಸ್ಟೆನ್ಸ್ ಫಾರ್ಮುಲಾ? ಫಾರ್ ಎಕ್ಸಾಂಪಲ್ ಎ ಮೀನ್ಸ್ ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಬಿ ಮೀನ್ಸ್ x1 and y1 and this is x2 and y2. ಓಕೆನಾ. ಸೊ ವಾಟ್ ಈಸ್ ಎ ಬಿ ಡಿಸ್ಟೆನ್ಸ್? root over x2 minus x1 whole square plus y2 minus y1 whole square. ಇದು x1 minus x2 whole square ಆದರೂ ರಿವರ್ಸ್ ಆಗುತ್ತೆ ಬಿಕಾಸ್ ಆಫ್ ಸ್ಕ್ವೇರ್ ಇದೆ, ನೋ ಮ್ಯಾಟ್ರ್ ಅದೇನು. ಓಕೆನಾ. ಸೊ ಇದು ದಿಸ್ ಇಸ್ 2 ಡೈಮೆನ್ಷನಲ್ ಅಂದರೆ 2 ಪಾಯಿಂಟ್ಸ್ ಇದ್ದಾಗ. ಸೊ ದಿಸ್ ಇಸ್ ರಿಕ್ವೈರ್ಡ್ 3 ಪಾಯಿಂಟ್ಸ್ ಇದ್ದಾಗ. ಫಾರ್ ಎಕ್ಸಾಂಪಲ್ a ಇಂಟು x1 y1 z1 ಆ್ಯಂಡ್ b ಪಾಯಿಂಟ್ಸ್ x2 y2 z2. ಓಕೆನಾ. ಸೊ ವಾಟ್ ಈಸ್ ಎ ಬಿ ಡಿಸ್ಟೆನ್ಸ್? ಎ ಬಿ ಡಿಸ್ಟೆನ್ಸ್ ಮೀನ್ಸ್ ರೂಟ್ ಓವರ್ x2 minus x1 whole square plus y2 minus y1 whole square plus z2 minus z1 whole square. ಓಕೆನಾ. ದಿಸ್ ಈಸ್ ಯುವರ್ 3 ಪಾಯಿಂಟ್ಸ್. they have given 3 points. How to find the ಡಿಸ್ಟೆನ್ಸ್ ಫಾರ್ಮುಲಾ? ಇದು ಡಿಸ್ಟೆನ್ಸ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದು ಫಾರ್ಮುಲಾ. ಓಕೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕಲ್. ದಿಸ್ ಇಸ್ ನೌ. ಸೊ ನೆಕ್ಸ್ಟ್ ಪಾಯಿಂಟ್ ಬರೋದು ಸೆಕೆಂಡ್ ಪಾಯಿಂಟ್ ಈಸ್ ಕೊಲಿನಿಯರ್. ಸೊ ಕೊಲಿನಿಯರ್ ಮೀನ್ಸ್ ವಾಟ್ ಈಸ್ ಕೊಲಿನಿಯರ್? ಸೊ ಕೊಲಿನಿಯರ್ ಮೀನ್ಸ್ ಸೊ ಎನಿ 2 or more than 2 points are passing same line. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಒನ್ ಲೈನು. ಓಕೆನಾ. ಸೊ ಇದ್ರ ಮೇಲೆ 3 ಪಾಯಿಂಟ್ಸ್ ಮಿನಿಮಮ್ 3 ಪಾಯಿಂಟ್ಸ್ ಮಿನಿಮಮ್ 3 ಪಾಯಿಂಟ್ಸ್ ಪಾಸ್ ಆದವು ಅಂದರೆ ಅದು ಕೊಲಿನಿಯರ್. ಫಾರ್ ಎಕ್ಸಾಂಪಲ್ ಎ ಬಿ ಸಿ. ಓಕೆನಾ. ಸೊ ಹೌ ಟು ಪಾಯಿಂಟ್ ಕೊಲಿನಿಯರ್? ಬೈ ಯೂಸಿಂಗ್ ದಿಸ್
ಫಾರ್ಮುಲಾ ಮೀನ್ಸ್, ಸೊ ಫಾರ್ ಎಕ್ಸಾಂಪಲ್ ಎ ಬಿ ಪಾಯಿಂಟ್ಸನ್ನ ಫೈಂಡ್ ಔಟ್ ಮಾಡೋದು ಪ್ಲಸ್ ಬಿ ಸಿ ಪಾಯಿಂಟ್ಸ್ ಈಕ್ವಲ್ ಟು ಎ ಸಿ ಪಾಯಿಂಟ್ಸ್. ಇದು ಈಕ್ವಲ್ ಆಗಿ ಎ ಬಿ ಪ್ಲಸ್ ಬಿ ಸಿ ಆ್ಯಡ್ ಮಾಡಿದ್ರೆ ಎ ಸಿ ಡಿಸ್ಟೆನ್ಸ್ ಈಕ್ವಲ್ ಆಗಿ ಬಂದರೆ ಅದು ಕೊಲಿನಿಯರ್ ಇರುತ್ತೆ. ಓಕೆನಾ. ದೆನ್ ನೆಕ್ಸ್ಟು 3 ಪಾಯಿಂಟ್ಸ್. ಥರ್ಡ್ ಒನ್ ಪಾಯಿಂಟ್ಸ್ ಈಸ್ ಐಸೋಸ್ಲೆಸ್ ಟ್ರಯಾಂಗಲ್. ಐಸೋಸ್ಲೆಸ್ ಟ್ರಯಾಂಗಲ್. ಓಕೆನಾ. ಸೊ ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಐಸೋಸ್ಲೆಸ್ ಟ್ರಯಾಂಗಲ್ ಅಂದರೆ ಇನ್ನು 10th ನೀವು ಕಲ್ತಿರ್ತೀರ. ಮೀನ್ಸ್ ಐಸೋ ಮೀನ್ಸ್ ಸೇಮ್. ಓಕೆನಾ. ಸೊ ಹಿಯರ್ ರಿಕ್ವೈರ್ಡ್ ಟೂ sides are equal. So that is called isosceles triangle. So equal two sides. Okay na. For example A B C. Okay na. So A B, any two sides students, not only A B or B C, A C. Okay na. Any two sides are equal idre adu isosceles triangle. For example ನಮಗೆ A B side equal plus B C. So sorry, both are equal. Both are one. ಸೊ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ಮೇಲೆ ನಿಮಗೆ ಎ ಬಿ ಈಕ್ವಲ್ ಮತ್ತು ಬಿ ಸಿ ಈಕ್ವಲ್ ಬಂದರೆ ಅದು ಐಸೋಸ್ಲೆಸ್ ಟ್ರಯಾಂಗಲ್. ಓಕೆನಾ. ಅಂಡರ್ಸ್ಟುಡ್. ಸೊ ಫೋರ್ತ್ ಪಾಯಿಂಟ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆನಾ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮೀನ್ಸ್ ಎನಿ ಒನ್ ಆ್ಯಂಗಲ್ ಏನಿರುತ್ತೆ 90 degree ಇರುತ್ತೆ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಕನ್ಸಿಡರ್ ಮಾಡಿರಿ, ಎನಿ ಒನ್ ಆ್ಯಂಗಲ್ ಈಸ್ ರೈಟ್ ಆ್ಯಂಗಲ್ 90 degree. ಸೊ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅ ಸೈಡ್ 1 ಅಂತ ಕನ್ಸಿಡರ್ ಮಾಡಿರಿ, S1 S2 S3. ಓಕೆನಾ. ವಾಟ್ ಈಸ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮುಲಾ? ಹೌ ಟು ಫೈಂಡ್? ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಅಂದರೆ ಇದನ್ನೇನು ಮಾಡೋದು, S1 ಮೀನ್ಸ್ S1 ಅಂದರೆ ಸೈಡ್ 1 ಸ್ಕ್ವಯರ್ ಪ್ಲಸ್ S2 ಸ್ಕ್ವಯರ್ ಈಕ್ವಲ್ ಟು S3 ಸ್ಕ್ವಯರ್. ಅಂದರೆ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಈಕ್ವಲ್ ಇರುತ್ತೆ. ಸೊ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸ್ಟೂಡೆಂಟ್ಸ್. ಸೊ ಈ ರೀತಿ ನಾವು ಡಿಸ್ಟೆನ್ಸ್ ಫಾರ್ಮ್ನ ಯೂಸ್ ಮಾಡಬೇಕು. ಸೊ ಇನ್ ಹಿಯರ್ ಲಾಸ್ಟ್ ಪಾಯಿಂಟ್ ಮೀನ್ಸ್ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂದರೆ ಏನು ಸ್ಟೂಡೆಂಟ್ಸ್? ಫಾರ್ ಎಕ್ಸಾಂಪಲ್ ಆಲ್ರೆಡಿ ಇವನು ಓಕೆನಾ, ದಿಸ್ ಇಸ್ ಎ ಬಿ ಸಿ ಆ್ಯಂಡ್ ಡಿ. ಓಕೆನಾ. ಸೊ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಪ್ಯಾರಲೋಗ್ರಾಮಿನ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ನಾವು ಎ ಬಿ ಈಸ್ ಈಕ್ವಲ್ ಟು ಡಿ ಸಿ ಇದು, ಆರ್ ಎಲ್ಸ್ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ. ಸೊ ಇವು ಈಕ್ವಲ್ ಇದ್ವು ಅಂದರೆ ನಮಗೆ ಅದು ಪ್ಯಾರಲೋಗ್ರಾಮ್ ಅಂತ ಗೊತ್ತಾಗುತ್ತೆ. ಎ ಡಿ ಈಸ್ ಈಕ್ವಲ್ ಟು ಬಿ ಸಿ. ಓಕೆನಾ. ಸೊ ಎ ಆ್ಯಂಡ್ ಬಿ ಡಿಸ್ಟೆನ್ಸ್ ಫಾರ್ಮುಲಾ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡೋದು, ಆಮೇಲೆ ಡಿ ಸಿ ಫೈಂಡ್ ಔಟ್ ಮಾಡೋದು. ಸೊ ಬೋತ್ ಆರ್ ಸೇಮ್ ಬಂದರೆ ಅದು ಪ್ಯಾರಲೋಗ್ರಾಮ್. ಆರ್ ಎಲ್ಸ್ ಎ ಡಿ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದು, ಆಮೇಲೆ ಬಿ ಸಿ ಸೊ ಈಕ್ವಲ್ ಬಂದರೆ ಅದು ನಮಗೆ ಇದು ಪ್ಯಾರಲೋಗ್ರಾಮ್. ಓಕೆನಾ. ಸೊ ಈ ಪಾಯಿಂಟ್ಸ್ 5 ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟು, ಇದರಲ್ಲಿ ಇವೇ ಬರ್ತವೆ. ಸೊ ಅದರಿಂದ ಇವನ್ನ ಸ್ವಲ್ಪ ಕೀ ಪಾಯಿಂಟ್ಸ್ ನೋಡ್ಕೊರಿ ಸ್ಟೂಡೆಂಟ್ಸ್. ಓಕೆನಾ.